ಸುಳ್ಯದ ನಗರ ಪಂಚಾಯತ್ನವರು ಕಸ ವಿಲೇವಾರಿ ಮಾಡ್ತಕ್ಕಂಥ ಘಟಕ ಕಲ್ಚೆಟ್ಟೆ ಪ್ರದೇಶದಲ್ಲಿರ್ತಕ್ಕಂಥದ್ದು. ಈ ಪ್ರದೇಶದಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಬಹುಶಃ ಪ್ರಕೃತಿದತ್ತವಾಗಿ ಹರಿದು ಹೋಗ್ತಕ್ಕಂಥ ಭೂಮಲೆ ಗುಡ್ಡೆಯಿಂದ ಹರಿದು ಬರ್ತಕ್ಕಂಥ ನೀರಿಗೆ ಮತ್ತೊಮ್ಮೆ ಇಲ್ಲಿ ಅವರು ಏನೋ ಚರಂಡಿ ನಿರ್ಮಿಸಿಕೊಟ್ಟಿದ್ದಾರೆ. ಆ ಚರಂಡಿಯಲ್ಲಿ ಪ್ಲಾಸ್ಟಿಕ್ಗಳು ತುಂಬಿ ಅದು ನೀರು ಅಲ್ಲಿ ತಡೆಯೊಡ್ಡಿ ಮತ್ತೆ ಆ ಪ್ಲಾಸ್ಟಿಕ್ ಸಮೇತವಾಗಿ ತೋಡು ಮುಖಾಂತರ ಪೈಸ್ವಿನಿ ಒಡಲು ಸೇರುವಂಥ ಲಕ್ಷಣಗಳು ಗೋಚರಿಸ್ತಾ ಇದೆ. ನೀವು ಚಿತ್ರದಲ್ಲಿ ಕಾಣ್ಬೋದು. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪೈಸ್ವಿನಿ ನದಿ ನೀರು ಕಲುಷಿತಗೊಳ್ಳದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಯಾವುದೇ ಜೀವಿಗಳಿಗೆ ಅದರಿಂದ ತೊಂದರೆ ಆಗದ ರೀತಿಯಲ್ಲಿ ಪ್ಲಾಸ್ಟಿಕ್ ಪೈಸ್ವಿನಿ ಸೇರದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಈ ಹಿಂದೆ ನಾನು ಈ ಎಲ್ಲ ವಿಚಾರದ ಬಗ್ಗೆ ನಗರ ಪಂಚಾಯಿತಿಗೆ ಅರ್ಜಿ ಮುಖಾಂತರ ಗಮನಕ್ಕೆ ತಂದಿದ್ದೆ. ಆದರೆ ಅರ್ಜಿ ನಗರ ಪಂಚಾಯತ್ನಲ್ಲಿದೆ. ಯಾವುದೇ ಸಮಸ್ಯೆಗೆ ಪರಿಹಾರ ಈ ತನಕ ಕಂಡುಕೊಳ್ಳಲಿಕ್ಕೆ ಆಗಲಿಲ್ಲ. ಬಹುಶಃ ಇಲ್ಲಿ ಈ ಮಿಷನ್ನಲ್ಲಿ ಬರ್ತಕ್ಕಂಥ ಹೊಗೆ ಇರ್ಬೋದು, ವಿಪರೀತ ಸೊಳ್ಳೆಗಳ ಕಾಟ ಮತ್ತು ಸ್ವಚ್ಛತೆ ಕಡೆ ಗಮನ ಕೊಡದೇ ಇರತಕ್ಕಂಥದ್ದು. ಇವತ್ತು ಡ್ರೈನೇಜ್ ಆ ನೀರು ಚರಂಡಿ ನೀರು ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಮಿಷನರಿಯಿಂದ ಹರಿದು ಬರ್ತಕ್ಕಂಥ ನೀರು ಡೈರೆಕ್ಟಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಸೇರ್ತಕ್ಕಂಥ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗಿದೆ. ಯಾವುದೇ ರೀತಿಯ ಸ್ವಚ್ಛತೆ ಇಲ್ಲದೇ ಇರುವಂಥದ್ದು ಮತ್ತು ಬೇಜವಾಬ್ದಾರಿತನದ ಕೆಲಸ ಕಾರ್ಯಗಳು ಅಲ್ಲಿ ನಡೆಯತಕ್ಕಂಥದ್ದು ಕಾಣ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸ್ಥಳೀಯ ನಗರಾಡಳಿತ ಎಚ್ಚೆತ್ತುಕೊಂಡು ಆ ಸಮಸ್ಯೆಗೆ ಆದಷ್ಟು ಬೇಗ ಸಮಸ್ಯೆಗೆ ಶೀಘ್ರ ರೀತಿಯಲ್ಲಿ ಪರಿಹಾರ ಕಂಡುಕೊಂಡು ಯಾವುದೇ ರೀತಿಯ ಮುಂದೆ ಬಹುದೊಡ್ಡ ಸಮಸ್ಯೆಗೆ ತಾವು ಎಡೆ ಮಾಡಿ ಕೊಡಬಾರದು ಅಂತ ಹೇಳುವಂಥ ವಿನಂತಿಯನ್ನು ನಾನು ಸ್ಥಳೀಯ ನಾಗರಿಕನಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.